ಫಿಟ್ ಇಂಡಿಯಾ ಸ್ಕೂಲ್ ವೀಕ್ 2020 ಈ ಕಾರ್ಯಕ್ರಮದ ಫೋಟೋ ಅಪ್ಲೋಡ್ ಮಾಡುವುದು ಮತ್ತು ಸರ್ಟಿಫಿಕೇಟ್ ಪಡೆದುಕೊಳ್ಳುವುದು ಹೇಗೆ ಎಂಬುದನ್ನು ನೋಡೋಣ ಬನ್ನಿ. ಮೊದಲು ಗೂಗಲ್ ಪೇಜ್ ಓಪನ್ ಮಾಡಿಕೊಳ್ಳಬೇಕು. ಅಲ್ಲಿ www.fitindia.government.in ಟೈಪ್ ಮಾಡಿ ಸರ್ಚ್ ಮಾಡಬೇಕು. ಆಗ ಒಂದು ಪೇಜ್ ತೆರೆದುಕೊಳ್ಳುತ್ತದೆ. ಅಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಯೂಸರ್ ನೇಮಲ್ಲಿ ನಾವು ರಿಜಿಸ್ಟರ್ ಮಾಡಿರುವಾಗ ಕೊಟ್ಟಿರುವ ಇಮೇಲ್ ಐ ಡಿಯನ್ನು ಟೈಪ್ ಮಾಡಬೇಕು. GPUCHS ಮುತ್ತೂರು ಮುತ್ತೂರ್ @gmail.com ಆನಂತರ ಯಾವ ಪಾಸ್ವರ್ಡನ್ನು ಕೊಟ್ಟಿರುತ್ತೇವೆಯೋ ರಿಜಿಸ್ಟರ್ ಮಾಡುವಾಗ ಅದೇ ಪಾಸ್ವರ್ಡನ್ನು ಇಲ್ಲಿ ಟೈಪ್ ಮಾಡಬೇಕು. ನಂತರ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಬೇಕು. T9NN9G. ಈಗ ಲಾಗಿನ್ ಆದ ಕೂಡಲೇ ಈ ಪೇಜ್ ತೆರೆದುಕೊಳ್ಳುತ್ತದೆ. ಆ ನಂತರ ನಾವಿಲ್ಲಿ ಆರ್ಗನೈಸ್ ಆನ್ ಇವೆಂಟಿಗೆ ಕ್ಲಿಕ್ ಕೊಡಬೇಕು. ಕ್ಲಿಕ್ ಕೊಟ್ಟಾಗ ಇನ್ನೊಂದು ಪೇಜ್ ತೆರೆದುಕೊಳ್ಳುತ್ತದೆ. ಈ ಸಿಲೆಕ್ಟ್ ಕ್ಯಾಟಗರಿಯ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಫಿಟ್ ಇಂಡಿಯಾ ಸೈಕ್ಲರ್ 2020 ಫಿಟ್ ಇಂಡಿಯಾ ಸ್ಕೂಲ್ ವೀಕ್ 2020 ಇದೆ. ಇದಕ್ಕೆ ಕ್ಲಿಕ್ ಕೊಡಬೇಕು. ಆಗ ಪೇಜ್ ತುಂಬಿ ಬೇಕು. ಇಲ್ಲಿ ಬ್ರೌಸ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಫೋಟೋ ಎಲ್ಲಿದೆ ಅಂತ ಕೇಳುತ್ತದೆ. ನನ್ನ ಫೋಟೋ ಎಲ್ಲಿದೆ ಕ್ಲಿಕ್ ಮಾಡಿ ಓಪನ್ ಕೊಡೋದು. ಒಂದು ಫೋಟೋ ಆಯಿತು. ಇನ್ನೊಂದು ಫೋಟೋ ಕ್ಲಿಕ್ ಮಾಡೋದು, ಓಪನ್ ಕೊಡೋದು. ಆನಂತರ URL ಲಿಂಕ್, ವಿಡಿಯೋ ಲಿಂಕ್ ಇದು ಆಪ್ಷನಲ್, ಇದ್ದರೆ ಮಾತ್ರ ಹಾಕುವಂಥದ್ದು, ಇಲ್ಲಾದರೆ ಹಾಗೆ ಖಾಲಿ ಬಿಡುವಂಥದ್ದು. ನಾನು ಇಲ್ಲಿ URL ಲಿಂಕನ್ನು ಒಂದು ಪೇಸ್ಟ್ ಮಾಡಿದೆ. ಆನಂತರ ಫ್ರಮ್ ಯಾವ ಡೇಟಿಂದ ಕೇಳ್ತದೆ. 14 ಡಿಸೆಂಬರ್ 20ರಿಂದ 19 ಡಿಸೆಂಬರ್ 2020. ಸ್ಕೂಲ್ ನೇಮ್ KPS ಮುತ್ತೂರು. ಆನಂತರ ಇವೆಂಟ್ ನೇಮ್ ಫಿಟ್ ಇಂಡಿಯಾ ಸ್ಕೂಲ್ ವೀಕ್. ಫಿಟ್ ಇಂಡಿಯಾ ಸ್ಕೂಲ್ ವೀಕ್ ಅಲ್ಲಿಯೇ ಬರ್ತದೆ. ನಂಬರ್ ಆಫ್ ಪಾರ್ಟಿಸಿಪೆಂಟ್, ನಮ್ಮ ಸ್ಕೂಲಲ್ಲಿ 206 ಮಕ್ಕಳಿದ್ದಾರೆ. ಆದರೆ ಈಗ ನಮಗೆ ಸದ್ಯ ಬಂದಿರುವ ಪಾರ್ಟಿಸಿಪೆಂಟ್ ಒಂದು 84 ಇದೆ. ಮತ್ತೇನಾದರೂ ಪಾರ್ಟಿಸಿಪೇಟ್ ಮಾಡಿದರೆ ನೆಕ್ಸ್ಟ್ ಹಾಕ್ಕೊಳ್ಬೋದು. ಮತ್ತು ಫೋನ್ ನಂಬರ್ 9741815121. ಇಲ್ಲಿ ಒಂದು ಫೋನ್ ನಂಬರ್ ಕೊಡಿ, ಆರ್ಗನೈಸರ್ ಫೋನ್ ನಂಬರ್, ಶಾಲೆದ್ದು ಆಗ್ಬೋದು, ನಮ್ಮದು ಆಗ್ಬೋದು. ಕ್ಯಾಪ್ಚಾವನ್ನು ಎಂಟ್ರಿ ಮಾಡಬೇಕು. I1NA76 ಎಂಟ್ರಿ ಮಾಡಿ ಸಬ್ಮಿಟ್ ಕೊಡುವಂಥದ್ದು. ಪೋರ್ಟಲ್ ಯು ಬೆಸ್ಟ್ ಆರ್ಗನೈಸರ್. ಇವು ನೋಡಿ, ಯುವರ್ ಇವೆಂಟ್ ಹ್ಯಾಸ್ ಬೀನ್ ಲಿಸ್ಟೆಡ್ ಆನ್ ಫಿಟ್ ಇಂಡಿಯಾ ಪೋರ್ಟಲ್. ವಿಶ್ ಯು ದ ಬೆಸ್ಟ್ ಆರ್ಗನೈಸ್ ಇವೆಂಟ್ ಅಂತ ಬರ್ತದೆ. ಈ ಪೇಜ್ ತೆರೆದುಕೊಳ್ಳುತ್ತದೆ. ನಾವಿಲ್ಲಿ ಆ್ಯಡ್ ಪಾರ್ಟಿಸಿಪೆಂಟಿಗೆ ಕೊಡಬೇಕು. ಆಗ ನೋಡಿ ಈ ರೀತಿ ಪೇಜ್ ತೆರೆದುಕೊಳ್ಳುತ್ತದೆ. ಆ್ಯಡ್ ಇಲ್ಲಿ ನಾವು ಮಾಡಬೇಕು. ನಾನು ಅಲ್ಲಿ ಟೈಪ್ ಮಾಡಿ ಕೊಂಡಿದ್ದೇನೆ ಇಲ್ಲಿ ಪಾರ್ಟಿಸಿಪೆಂಟ್. ಇದನ್ನು ಏನು ಮಾಡ್ತೇನೆ ಅಂದರೆ ನಾನು ಕಾಪಿ ಪೇಸ್ಟ್ ಮಾಡ್ತೇನೆ. ಎಂಬತ್ತ 4 ಮಕ್ಕಳು. ಕಾಪಿ. ಇಲ್ಲಿ
ಪೇಸ್ಟ್ ಮಾಡ್ತೇನೆ ನೋಡಿ. ಇಷ್ಟು ಮಕ್ಕಳನ್ನು ಪೇಸ್ಟ್ ಮಾಡಿದೆ, ನಿಮಗಿಲ್ಲಿ ಕಾಣ್ತದೆ ಮಕ್ಕಳು ಎಲ್ಲ ಪೇಸ್ಟ್ ಆಗಿರುವಂಥದ್ದು. ಆ ನಂತರ ಇಲ್ಲಿ ಕ್ಯಾಪ್ಚಾವನ್ನು ಎಂಟ್ರಿ ಮಾಡ್ತೇನೆ. E04AE3 ಅದು ಆ್ಯಡ್ ಪಾರ್ಟಿಸಿಪೆಂಟ್ ಕೊಟ್ಟೆ. ಕ್ಯಾಪ್ಚಾ ಡೋಂಟ್ ಮ್ಯಾಚ್ ಅಂತ ಬರ್ತಾ ಉಂಟು, ನಾನು ಕ್ಯಾಪ್ಚಾ ತಪ್ಪಾಯಿತಾ ಅಂತ. ಇನ್ನೊಂದು ಕ್ಯಾಪ್ಚಾ ಬಂದಿದೆ. NECNIE. Your participant details successfully submitted for the event ಅಂತ. ಮತ್ತೆ ನಾನು ಅಲ್ಲಿ ಕ್ಯಾಪ್ಚಾವನ್ನು ಎಂಟ್ರಿ ಮಾಡ್ತೇನೆ. 529I9 ಮತ್ತೆ ಅಪ್ಡೇಟ್ ಪಾರ್ಟಿಸಿಪೆಂಟ್ ಅಂತ ಕೊಡ್ತೇನೆ. ಆಗ ನೋಡಿ ಯುವರ್ ಪಾರ್ಟಿಸಿಪೆಂಟ್ ಡೀಟೇಲ್ಸ್ ಸಕ್ಸಸ್ಫುಲಿ ಅಪ್ಡೇಟ್ ಫಾರ್ ದ ಇವೆಂಟ್ ಅಂತ ಬಂತು. ಕೊಟ್ಟರೆ ನಾನು ಫೋಟೋ ಅಪ್ಲೋಡ್ ಮಾಡಿರುವ ಪಿಕ್ಚರ್ ಕಾಣ್ತದೆ. ಇಲ್ಲಿ ನೋಡಿ ಮೈ ಇವೆಂಟ್ ಪಿಕ್ಕಿ ಕೊಟ್ಟರೆ ನಾನು ಅಪ್ಲೋಡ್ ಮಾಡಿರುವ ಫೋಟೋ ಕಾಣ್ತದೆ ಅಲ್ವಾ. ಆನಂತರ ನಾವು ಮತ್ತೆ ಮೈ ಇವೆಂಟಿಗೆ ಹೋಗಬೇಕು. ಇದನ್ನು ತೋರಿಸಿದ್ದಷ್ಟೇ ನಾನು ನಿಮಗೆ. ಆ ನಂತರ ನಾವೇನು ಮಾಡಬೇಕು ನೋಡಿ, ನೆಕ್ಸ್ಟ್ ಈಗ ನಾನು 84 ಮಕ್ಕಳನ್ನು ಆ್ಯಡ್ ಮಾಡಿದ್ದೇನೆ. ಈಗ ನನ್ನ ಮಕ್ಕಳು ನೆಕ್ಸ್ಟ್ ಫಿಟ್ ಇಂಡಿಯಾ ಸ್ಕೂಲ್ ವೀಕಲ್ಲಿ ಭಾಗವಹಿಸ್ತಾರೆ ಅಂತ ಇಟ್ಕೊಳ್ಳಿ. ಪುನಃ ನಾನು ಇದೇ ರೀತಿ ಬಂದು ಉಳಿದ ಮಕ್ಕಳ ಎಂಟ್ರಿಯನ್ನು ಮಾಡ್ಬೋದು. ಇಲ್ಲಿ ಅದೇ ರೀತಿ ಬರುವಂಥದ್ದು. ಆ ಮಕ್ಕಳ ಫೋಟೋವನ್ನು ಮತ್ತೆ ಅಪ್ಲೋಡ್ ಮಾಡಿ ಆ ಮಕ್ಕಳಿಗೆ ಸರ್ಟಿಫಿಕೇಟನ್ನು ಕೊಡಿಸ್ಬೋದು. ಇಲ್ಲಿ ನಾವು ಡೌನ್ಲೋಡ್ ಸರ್ಟಿಫಿಕೇಟಿಗೆ ಕೊಡಬೇಕು. ಡೌನ್ಲೋಡ್ ಸರ್ಟಿಫಿಕೇಟ್ ಕೊಟ್ಟ ನಂತರ ಇಲ್ಲಿ ನೋಡಿ ಡೌನ್ಲೋಡ್ ಸರ್ಟಿಫಿಕೇಟ್ ಅಂತ ಬರ್ತದೆ, ಆರ್ಗನೈಸರ್. ಇಲ್ಲಿ ಕ್ಯಾಪ್ಚಾ ಎಂಟ್ರಿ ಮಾಡಬೇಕು. NM6E30 ಕ್ಯಾಪ್ಚಾ ಎಂಟ್ರಿ ಮಾಡಿ ಸರ್ಟಿಫಿಕೇಟಿಗೆ ಕೊಟ್ಟಾಗ ನಿಮ್ಮ ಸರ್ಟಿಫಿಕೇಟ್ ಎಲ್ಲಿ ಸೇವ್ ಆಗಬೇಕು ಕೇಳ್ತದೆ. ಆಗ ನಾನು ಸೇವ್ ಫೈಲ್ ಕೊಟ್ಟೆ, ಅದು ಡೌನ್ಲೋಡಿಗೆ ಹೋಗ್ತದೆ ನನ್ನದು. ಈಗ ಸೇವ್ ಅಂತ ಕೊಟ್ಟಿದ್ದೇನೆ. ಗೆಟ್ ಪ್ರೀಡಿಯಾ ರನ್ ಈ ಸರ್ಟಿಫಿಕೇಟ್ ಅಂತ ಬಂದಿದೆ. ಈಗ ನಾನು ಡೌನ್ಲೋಡಿಗೆ ಹೋಗಿ ಚೆಕ್ ಮಾಡಿದಾಗ ಅಲ್ಲಿ ಇರಬೇಕು. ನೋಡಬೇಕು, ಇಲ್ಲಿ ನಮ್ಮ ಸರ್ಟಿಫಿಕೇಟ್ ಇದೆ. ಸರ್ಟಿಫಿಕೇಟ್ ಆಫ್ ರೆಕಗ್ನಿಷನ್ ಕಾಂಗ್ರೆಚುಲೇಷನ್ ಟು KPS ಮುತ್ತಪ್ಪ ಸಕ್ಸಸ್ಫುಲ್. ಇದು ಈ ರೀತಿಯ ಸರ್ಟಿಫಿಕೇಟ್ ನಮಗೆ ಬರ್ತದೆ.